divisibility rule of 6, the number should be divided by 2 and 3. ಇದರಲ್ಲಿ ಏನು ಅಂತಂದರೆ ಇದರಲ್ಲಿ ಸ್ಪೆಷಲ್ ಕೇಸು 6. ಇದು 2 ನಂಬರಿಂದ 2 ಮತ್ತು 3ಇಂದ 2ರಿಂದನೂ ಡಿವೈಡ್ ಆದರೆ ಅದು ಆ ನಂಬರು 6ಇಂದನೂ ಡಿವೈಡ್ ಆಗುತ್ತೆ ಅಂತ. ಸೊ ಇವಾಗ ನೋಡಿ ಎಕ್ಸಾಂಪಲ್ 486. ಸೊ ಡಿವಿಸಿಬಿಲಿಟಿ ರೂಲ್ ಆಫ್ 2 ಏನು, ಯೂನಿಟ್ ಡಿಜಿಟು ಈವನ್ ನಂಬರ್ ಆಗಿರಬೇಕು ಅಂತ. ಸೊ ಯೂನಿಟ್ ಡಿಜಿಟ್ ಏನಿದೆ ಈ ನಂಬರಲ್ಲಿ 6 ಇದೆ. ಸೊ 6 ಇಸ್ ಎ ಈವನ್ ನಂಬರ್. ಸೊ ಡಿವಿಸಿಬಿಲಿಟಿ ರೂಲ್ ಆಫ್ 2 ಇಲ್ಲಿ ಕರೆಕ್ಟ್ ಬಂತು. ಆದರೆ 3 ಡಿವಿಸಿಬಿಲಿಟಿ ರೂಲ್ ಏನು, sum of the digits should be divided by 3 ಅಂತ. ಸೊ 4 + 8 + 6 is equal to 18. ಸೊ 18 3ಇಂದ ಡಿವೈಡ್ ಆಗುತ್ತೆ. ಸೊ ಆದ್ದರಿಂದ 486 2ಇಂದನೂ ಡಿವೈಡ್ ಆಯಿತು ಮತ್ತು 3ಇಂದನೂ ಡಿವೈಡ್ ಆಯಿತು. ಸೊ ಆದ್ದರಿಂದ ಈ 486 6ಇಂದನೂ ಡಿವೈಡ್ ಆಗುತ್ತೆ ಅಂತ ಅರ್ಥ. ಸೊ ನೆಕ್ಸ್ಟ್ ನಂಬರ್ 7348. ಸೊ 7348 ಏನು, ಫಸ್ಟ್ ಯೂನಿಟ್ ಡಿಜಿಟ್ 2 ಇಂದ ಡಿವೈಡ್ ಆಗುತ್ತೆ ಅಂತ ನೋಡಿ. ಈವನ್ ನಂಬರ್ ಇದೆಯಾ? ಎಸ್, 8 ಈವನ್ ನಂಬರ್ ಇದೆ. ಸೊ ಡಿವಿಸಿಬಿಲಿಟಿ ರೂಲ್ ಆಫ್ 2 ಬಂತು. 7 + 3 + 4 + 8 ಬಂದು 22 ಆಯಿತು. ಸೊ ಈ 22 3ಇಂದ ಡಿವೈಡ್ ಆಗಲ್ಲ. ಸೊ ಆದ್ದರಿಂದ ಇಲ್ಲಿ 3ಇಂದ ಡಿವೈಡ್ ಆಗದೇ ಇರೋದ್ರಿಂದ ಈ ನಂಬರು 6ಇಂದನೂ ಸಹ ಡಿವೈಡ್ ಆಗಲ್ಲ ಅಂತ. ಬರೀ 1ರಿಂದ ಡಿವೈಡ್ ಆಗಿ 2ಇಂದ ಮಾತ್ರ ಡಿವೈಡ್ ಆಗಿ 3ಇಂದ ಡಿವೈಡ್ ಆಗಿಲ್ಲ ಅಂತಂದರೆ ಅದು 6ಇಂದನೂ ಡಿವೈಡ್ ಆಗಲ್ಲ ಅಂತ ಅರ್ಥ. ಸೊ 6ಗೆ 2ಇಂದನೂ ಡಿವೈಡ್ ಆಗಬೇಕು, ಆ ನಂಬರು 3ಇಂದನೂ ಡಿವೈಡ್ ಆಗಬೇಕು. ಸೊ 2 ಮತ್ತು 3 ಎರಡರಿಂದನೂ ಡಿವೈಡ್ ಆದರೆ ಮಾತ್ರ ಅದು 6ಇಂದನೂ ಡಿವೈಡ್ ಆಗುತ್ತೆ ಅಂತ. ನಿಮಗೆ ಈ 2 ಮತ್ತು 3 ನೆನ್ಪಿಟ್ಕೊಳ್ಳೋದು ಕಷ್ಟ ಅಂತಂದರೆ ಹೇಗೆ ನೆನ್ಪಿಟ್ಕೊಳ್ಳಿ ಅಂತಂದರೆ 2 3s = 6. ಸೊ 2ಇಂದನೂ ಡಿವೈಡ್ ಆಗಬೇಕು, 3ಇಂದನೂ ಡಿವೈಡ್ ಆಗಬೇಕು, ಅವಾಗ ಮಾತ್ರ 6ಇಂದನೂ ಡಿವೈಡ್ ಆಗುತ್ತೆ ಅಂತ ಅರ್ಥ.